ಬಿಡ್ರಿ ಒಂಚೂರು ಒಂದ್ 2 ನಿಮಿಷ ಬಿಡ್ರಿ ನೋಡೋಣ ಅಂತ. ಅಲ್ರಿ ನಮ್ಮನ್ನ ನಾವು ನಗ್ನ ನೋಡ್ಕೊಳಕ್ಕೆ ಅಸಹ್ಯ ಅನ್ಸುತ್ತೆ, ಬೇರೆಯವ್ರ ಹೆಂಗ್ ನೋಡೋದು ನಾವು ಅದ್ರಲ್ಲಿ ಜವಾಬ್ದಾರಿ ಇದೆ. ಯಾಕಂದ್ರೆ ಸಮಾಜದಲ್ಲಿ ಹೆಣ್ಮಕ್ಳಿದ್ದಾರೆ, ಪುಟ್ ಮಕ್ಳಿದ್ದಾರೆ, ಯುವ ಜನತೆ ಸ್ಟೂಡೆಂಟ್ಸ್ ಇದ್ದಾರೆ. ವಾಟ್ ಈಸ್ ದ ಮೆಸೇಜ್ ವಿ ಆರ್ ಗಿವಿಂಗ್? ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಜಸ್ಟ್ ಬಿಕಾಸ್ ಒಂದು ಡ್ಯೂಟಿ ಇದೆ, ಜಸ್ಟ್ ಬಿಕಾಸ್ ಇನ್ನೊಂದು ಡ್ಯೂಟಿ ಇದೆ, ಇವ್ನು ಯಾವನೋ ಇಲ್ಲಿ CM ಆಗಿ ಕೂತಿರ್ತಾನೆ, ಮಿನಿಸ್ಟರ್ ಆಗಿ ಕೂತಿರ್ತಾನೆ, ಅವನೇನಾದ್ರು ದುಡ್ಡು ಇದೆ, ನಿಮ್ಮ ಹತ್ರ ಬ್ಯೂಟಿ ಇದೆ ಅಂತ ಕೂತ್ಕೊಂಡು ನೀವುಗಳು ನಮ್ಮ ರಾಜಕೀಯ ವಿಧಾನಸೌಧದಲ್ಲಿ ಕೂತ್ಕೊಂಡು ಆ ಒಂದು ದೇವಸ್ಥಾನದಲ್ಲಿ ಅಹಿತಕರ ಘಟನೆಗಳು ನಡೆದಾಗ ಯಾವನು ಕೇಳಕ್ ತಾಕತ್ತಿಲ್ಲ ಅಂತ ನಾನು ಕೇಳಕ್ ಹೇಳ್ತೀನಿ ಸರ್. ಯಾಕಂದ್ರೆ ದೇಶದ ಸಂವಿಧಾನ ನಮ್ಗೆ ಹಕ್ಕೊಟ್ಟಿದೆ. ಆಮೇಲೆ ಅದ್ರಲ್ಲಿ ಏನೋ ಕಾಯಿಸ್ಕೊಂಬಂದು ಕೇಳಕ್ ಹೇಳ್ತೀನಿ ನಾನು, ನನಗೇನು ಕೇಳಕ್ ಸಮಸ್ಯೆ ಇಲ್ಲ. ಆಮೇಲೆ ಇದು ಅಸಡ್ಡೆ ಮಾತಂತೂ ಅಲ್ಲ ಸರ್. ಈ ಪದೇ ಬಳಕೆ ಮಾಡಿದಾಗ ಒಂದಷ್ಟು ಹೆಣ್ಣು ಮಗಳು ಅಥವಾ ಆ ಹೆಣ್ಣು ಮಗಳು ಬೆಂಗಳೂರು ಬಿಟ್ಟು ಖಾಲಿ ಮಾಡ್ಕೊಂಡು ದೇವಸ್ಥಾನ ಸುತ್ತಿದ್ದು ನಾವು ಕೇಳಿಸ್ಕೊಂಡಿದೀವಿ ಸರ್, ಕೇಳಿಸ್ಕೊಂಡಿದ್ದೀವಿ. ಡೈಲಾಗ್ ಹೊಡೆದಿದ್ದು ಮಾತು ರೀಚ್ ಆಗಿದೆ. ಯಾರಿಗೆ ರೀಚ್ ಆಗ್ಬೇಕು ಅವ್ರಿಗೆ ರೀಚ್ ಆಗಿದೆ ಸರ್. ಗಿಲ್ಟಿ ಇಸ್ ಸರ್, ಇಲ್ಲಿ ಕೂತ್ಕೊಂಡಿದ್ದೀನಿ, ನಾನು ತಪ್ಪು ಮಾಡಿದ್ರೆ ನಿಮ್ ಮುಂದೆ ನಾನು ಕೂತ್ಕೊಂತ ಇರ್ಲಿಲ್ಲ ಸರ್. ಐ ಆಮ್ ನಾಟ್ ಗಿಲ್ಟಿ, ಐ ಆಮ್ ಸಿಟಿಂಗ್ ಹಿಯರ್. ನಾನು ಎಲ್ಲೂ ಓಡೋಗಿಲ್ಲ, ನಾನು ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಬಚ್ಚಿಕೊಂಡಿಲ್ಲ, ಅಥವಾ ನಾ ಆ ಪದ ಬಂದಾಗ ಹೆಸರು ಹೇಳ್ಬಿಡ್ತಾ ಇದ್ದೆ, ಯಾಕಂದ್ರೆ ಎವಿಡೆನ್ಸ್ ಇದೆ. ಬಟ್ ಒಂದು ಹೆಣ್ಣು ಮಗಳನ್ನ ಬೀದಿಗೆ ತಗೊಂಬಂದು ಅಥವಾ ಒಬ್ಬ ರಾಜಕಾರಣಿ ಬೀದಿಗೆ ತಗೊಂಬಂದು ಬದಲಾವಣೆ ಆಗಿದ್ದು ನಾನು ನೋಡಿಲ್ಲ ಸರ್. ರಮೇಶ್ ಜಾರಕಿಹೊಳಿ ಕೇಸಲ್ಲಿ ನನ್ಗೆ ಗೊತ್ತಾಯ್ತು ಸರ್. ಬ್ಲೂ ಫಿಲಂ ಲೀಕ್ ಆಯ್ತು ಅಂದ್ರೆ ಜನ ನೋಡಿ ಮಲ್ಕೊಂತಾರೆ, ರಾಜಕಾರಣಿನೂ ಅಷ್ಟೇ ಮರ್ತು ಬಿಟ್ಟು ಊರ್ ಕಡೆ ತೆಪ್ಪಗೆ ಎಲ್ಲರೂ ಸೆಟ್ಲ್ ಆಗ್ಬಿಡ್ತಾನೆ ಅಂತ ಗೊತ್ತಾಯ್ತು. ಆವತ್ತಿಂದ ಆ ಬ್ಲೂ ಫಿಲಂಗಳು ಬೆಲೆ ಇಲ್ಲ ಅಂತ ನಮಗೂ ಗೊತ್ತಾಯ್ತು ಸರ್. ಆ ಬ್ಲೂ ಫಿಲಂ ಏನಿದ್ರು ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂದ್ರೆ ಸಮಾಜವನ್ನ ಇನ್ನ ಗಬ್ಬೆ ಬಿಡಿಸ್ತಾ ಇದೀವಿ ಅಂತ ಅನ್ನಿಸ್ತು ಸರ್. ಇಟ್ಸ್ ಬೆಟರ್ ಆ ಬ್ಲೂ ಫಿಲಂಗಳಿದ್ರೆ ಜವಾಬ್ದಾರಿಯಿಂದ ಅವ್ರಿಗೆ ಬುದ್ಧಿ ಹೇಳಿ ಜೋಪಾನ ಮಾಡ್ಬೇಕೇ ಹೊರತು ಸಮಾಜಕ್ಕೆ ಸೋಷಿಯಲ್ ಮೀಡಿಯಾ ಕೊಟ್ರೆ ಸರ್ ಇನ್ನೂ ಜಾಸ್ತಿ ಆಗುತ್ತೆ ಸರ್. ರಮೇಶ್ ಜಾರಕಿಹೊಳಿ ಕೇಸ್ ಆದ್ಮೇಲೆ ಎಷ್ಟು ಲೈವ್ ನಾವಂತೂ ನಿಜವಾಗ್ಲೂ ಗಾಬರಿ ಆಗ್ಬಿಡ್ವಿ. ಫಸ್ಟ್ ಅದನ್ನ ನೋಡಿದಾಗ ಗಾಬರಿ ಆಗ್ಬಿಡ್ವಿ. ಸೊ ಜವಾಬ್ದಾರಿ ಬೇಕು ಸರ್, ಎಲ್ಲರ ಮೇಲೆ ಜವಾಬ್ದಾರಿ ಸರ್, ಇನ್ಕ್ಲೂಡಿಂಗ್ ನಮ್ಮಲ್ಲೂ ಜವಾಬ್ದಾರಿ ಬೇಕು. ನಾವು ಜವಾಬ್ದಾರಿಯಿಂದ ನಡ್ಕೊಂತ ಇದ್ದೀವಿ ಸರ್. ಆತರ ಬಿಡಬೇಕು. ಎಷ್ಟೋ ಜನ ಹೇಳಿದ್ರು, ಬಿಡ್ರಿ ಒಂಚೂರು ಒಂದ್ 2 ನಿಮಿಷ ಬಿಡ್ರಿ ನೋಡೋಣ ಅಂತ. ಅಲ್ರಿ ನಮ್ಮನ್ನ ನಾವು ನಗ್ನ ನೋಡ್ಕೊಳಕ್ಕೆ ಅಸಹ್ಯ ಅನ್ಸುತ್ತೆ, ಬೇರೆಯವ್ರನ್ನ ಹೆಂಗ್ ನೋಡೋದು ನಾವು ಅದ್ರಲ್ಲಿ ಜವಾಬ್ದಾರಿ ಇದೆ ಸರ್. ಯಾಕಂದ್ರೆ ಸಮಾಜದಲ್ಲಿ ಹೆಣ್ಮಕ್ಳಿದ್ದಾರೆ, ಪುಟ್ ಮಕ್ಳಿದ್ದಾರೆ, ಅಂಡ್ ಯುವ ಜನತೆ ಇದೆ, ಸ್ಟೂಡೆಂಟ್ಸ್ ಇದ್ದಾರೆ. ವಾಟ್ ಈಸ್ ದ ಮೆಸೇಜ್ ವಿ ಆರ್ ಗಿವಿಂಗ್? ಸೊ ನಿಮ್ಗೆ ಯಾವ್ದು CD ಸಿಕ್ಕಿದ್ರು ರಿಲೀಸ್ ಅಂತೂ ಮಾಡೋದಿಲ್ಲ ಮುಂದೆ, ಆದ್ರೆ ಅವ್ರಿಗೊಂದು ಎಚ್ಚರಿಕೆ ಅಂತೂ ಕೊಡ್ತೀರಿ.